ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ವಿಷಯ, ಪೊಲಿಟಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. VO ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ತುಂಬ ಅಭೂತಪೂರ್ವವಾಗಿರುವಂಥ ಪ್ರಶ್ನೆ ಇದು. ಏನಂತ ನೋಡ್ಕೊಂಡಾಗ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಅಂದರೆ ಈ ಕೆಳಕಂಡ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ಸ್ಗಳಲ್ಲಿ, ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕು. ಸೊ ದ ಮೆಂಬರ್ಸ್ ಆಫ್ ಲೋಕಸಭಾ ಎಲೆಕ್ಟ್ಸ್ ಇಟ್ಸ್ ಸ್ಪೀಕರ್ ಅಂತ ಹೇಳಿದೆ. ಇದು ಮೊದಲನೇ ಆಪ್ಷನ್ನು, ಅಂದರೆ ಮೊದಲನೇ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಸರಿಯಾಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ದ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಟ್ಸ್ ಇಟ್ಸ್ ಸ್ಪೀಕರ್ ಅಂತೇಳಿದೆ. ಅಂದರೆ ವಿಧಾನಸಭೆಯ ಸದಸ್ಯರುಗಳು ಸ್ಪೀಕರನ್ನು ಎಲೆಕ್ಟ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೂಡ ಸರಿಯಾಗಿದೆ. ದ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲೆಕ್ಟ್ಸ್ ಇಟ್ಸ್ ಚೇರ್ಮನ್ ಅಂತೇಳಿದೆ. ನಾಲ್ಕನೇ ಸ್ಟೇಟ್ಮೆಂಟ್, ಇದು ಕೂಡ ಸರಿ ಇದೆ. ಆದರೆ ಎರಡನೇ ಸ್ಟೇಟ್ಮೆಂಟನ್ನು ಗಮನಿಸ್ಕೊಳ್ಳಿ. ದ ಮೆಂಬರ್ ಆಫ್ ರಾಜ್ಯಸಭಾ ಎಲೆಕ್ಟ್ಸ್ ಇಟ್ಸ್ ಚೇರ್ಮನ್ ಅಂತೇಳಿದೆ. ಅಂದರೆ ರಾಜ್ಯಸಭಾ ಸದಸ್ಯರು ಅದರ ಚೇರ್ಮನನ್ನು ಆಯ್ಕೆ ಮಾಡ್ತಾರಾ? ನೋ, ಆಬ್ವಿಯಸ್ಲಿ ರಾಂಗ್. ಆದುದರಿಂದ ಎರಡನೇ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ? ತಪ್ಪಾಗ್ತಾ ಹೋಗುತ್ತೆ. ಚೇರ್ಮನನ್ನು ಅಂದರೆ ರಾಜ್ಯಸಭಾ ಚೇರ್ಮನ್ ಅಂದರೆ ನಮಗೆ ಉಪರಾಷ್ಟ್ರಾಧ್ಯಕ್ಷರು ಅಂತ ನಮಗೆ ಗೊತ್ತಿದೆ. ಉಪರಾಷ್ಟ್ರಾಧ್ಯಕ್ಷರನ್ನು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ನಾಮನಿರ್ದೇಶಿತವಾಗಿರ್ತಕ್ಕಂಥ ಸದಸ್ಯರು ಮತ್ತು ಚುನಾಯಿತ ಸದಸ್ಯರು ಇವರಿಬ್ಬರು ಒಳಗೂಡಿ ಅಪರೋಕ್ಷ ಚುನಾವಣೆಯ ಮುಖಾಂತರವಾಗಿ ಏನು ಮಾಡ್ತಾ ಹೋಗ್ತೀವಿ? ಉಪರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಸಭಾ ಚೇರ್ಮನನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ನಮಗೆ ಸರಿಯಾದ ಉತ್ತರವನ್ನು ಅಬ್ಸರ್ವ್ ಮಾಡಿಕೊಂಡಾಗ ಆಪ್ಷನ್ 2 ಎನ್ನುವಂಥದ್ದು ಸರಿಯಾದ ಉತ್ತರವಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.